ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಹೌದು, ಮನುಷ್ಯರ ವಾಕ್ಯ ಅಲ್ಲ, ಇದು ದೇವರ ವಾಕ್ಯ. ವಾವ್! ನನ್ನ ಸ್ನೇಹಿತರೊಬ್ಬರು ಫ್ರ್ಯಾಂಕ್ ಫಾರ್ಚುನಾಟೋ ಅಂತ ಹೇಳಿಬಿಟ್ಟು ಅವರ ಹೆಸರು, ಅವರೊಂದು ಮಾತು ಹೇಳಿದ್ದು ನನಗೆ ನೆನಪಿಗೆ ಬರ್ತಿದೆ. ಅದನ್ನು ಹೇಳಿ ನಾನು ಪ್ರಾರಂಭ ಮಾಡ್ತೇನೆ. ಅದೇನಂತ ಹೇಳಿದರೆ, ದೇವರು ಮೊಟ್ಟ ಮೊದಲನೇದಾಗಿ ಈ ವಾಕ್ಯವನ್ನು ನುಡಿಯುವಾಗ ಎಷ್ಟು ಶಕ್ತಿ, ಎಷ್ಟು ಸೃಷ್ಟಿಯ ಕಾರ್ಯ, ಎಷ್ಟು ಅಭಿಷೇಕ ಇತ್ತು, ಅಷ್ಟೇ ಅಭಿಷೇಕ ಈಗಲೂ ಅದೇ ವಾಕ್ಯಕ್ಕೆ, ಆತನು ನುಡಿದಂಥ ವಾಕ್ಯಕ್ಕೆ ಈಗಲೂ ಅಷ್ಟೇ ಶಕ್ತಿ. ಆತನು ಮೊಟ್ಟ ಮೊದಲನೇದಾಗಿ ಆತನ ಬಾಯಿಂದ ಬಂದ ಮಾತು, ಆತನ ಹೃದಯದಿಂದ, ಆತನ ಮನಸ್ಸಿನಿಂದ, ಆತ್ಮನಿಂದ ಬಂದಂಥ ಪ್ರಕಟಣೆಯ ಅಭಿಷೇಕದ ಮಾತು ಅವಾಗ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಈಗಲೂ ದೇವರ ವಾಕ್ಯಕ್ಕೆ, ಆತ ನುಡಿದ ವಾಕ್ಯಕ್ಕೆ ಇದೆ ಎಂಬ ಮಾತು. ಎಷ್ಟು ಉತ್ತೇಜನಕಾರಿ ಅಲ್ವಾ? ಬನ್ನಿರಿ, ಬೇಗ ನಾವು ನೋಡ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ಇವತ್ತಿನ ವಿಷಯ ಏನಂದರೆ, 2 ಕೊರಿಂಥ 10ನೇ ಅಧ್ಯಾಯದಲ್ಲಿ ಆತ್ಮಿಕ ತಂದೆಯ 23 ಅಧಿಕಾರಗಳು, 23 ಅಥಾರಿಟೀಸ್ ಆಫ್ ಎ ಸ್ಪಿರಿಚುವಲ್ ಫಾದರ್. ಆತ್ಮಿಕ ತಂದೆಗಿರುವಂಥ 23 ಅಧಿಕಾರಗಳಲ್ಲಿ ಒಂದೊಂದನ್ನು ನಾವು ನೋಡಿಕೊಳ್ಳುವಾಗ ದೇವರ ಆತ್ಮ ನಮಗೂ ಸಹಾಯ ಮಾಡಲಿ, ಅಭಿಷೇಕ ನೀಡಲಿ, ಅದೇ ಶಕ್ತಿಯನ್ನು ಕೂಡ ಕೊಡಲಿ. ಮೊದಲನೇದಾಗಿ 2 ಕೊರಿಂಥ 10ನೇ ಅಧ್ಯಾಯ 1ನೇ ವಚನದಲ್ಲಿ, ನಿಮ್ಮ ಬಳಿಯಲ್ಲಿರುವಾಗ, 1ನೇ ವಚನ, ದೀನನಾಗಿ. ಹೌದು, ಆತ್ಮಿಕ ತಂದೆ ತನ್ನ ಅಧಿಕಾರ ಹೇಗೆ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ, ತನ್ನ ಆತ್ಮಿಕ ಮಕ್ಕಳ ಬಳಿ ಬರುವಾಗ, ವೆನ್ ದ ಸ್ಪಿರಿಚುವಲ್ ಫಾದರ್ ಕಮ್ಸ್ ಟು ದ ಸ್ಪಿರಿಚುವಲ್ ಚೈಲ್ಡ್, ಈ ಕಮ್ಸ್ ವಿತ್ ಆಲ್ ಹ್ಯುಮಿಲಿಟಿ. ಅವ್ರನ್ನ ಮೀಟ್ ಮಾಡುವಾಗ. ಎರಡನೇದಾಗಿ ಅದು ಆತ್ಮಿಕ ತಂದೆಯ ಮೊದಲನೇ ಆತ್ಮಿಕ ಅಧಿಕಾರ. ಎರಡನೇ ಆತ್ಮಿಕ ತಂದೆಯ ಎರಡನೇ ಆತ್ಮಿಕ ಅಧಿಕಾರ ಏನಂತ ಹೇಳಿದರೆ, ಅವರು ಹತ್ತಿರದಲ್ಲಿರುವಾಗ ದೀನನು, ಆದರೆ ದೂರವಿರುವಾಗ ದಿಟ್ಟತನದಲ್ಲಿರುವಂಥದ್ದು, ಸ್ಟ್ರಿಕ್ಟ್. ದೈಹಿಕವಾಗಿ ಆತ್ಮಿಕ ಮಕ್ಕಳಿಂದ ದೂರವಾಗಿರುವಾಗ ಸ್ಟ್ರಿಕ್ಟ್ ಆಗಿ ಇರುವಂಥದ್ದು. ಹೌದು, ಆ ರೀತಿಯಾಗಿರ್ತಾನೆ ಅಂತ ಹೇಳ್ಬಿಟ್ಟು ನೀವು ತಿಳಿಯುವಂಥ ಪೌಲನೆಂಬ ನಾನು ಎಂಬುದಾಗಿ ತನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಿರುವಂಥದ್ದು ಆಶ್ಚರ್ಯ. ಇದು ಎರಡನೇ ಆತ್ಮಿಕ ಅಧಿಕಾರ. ಅದೇನೆಂದರೆ ದೂರ ಇರುವಾಗ ಸ್ಟ್ರಿಕ್ಟ್ ಆಗಿರುವಂಥದ್ದು. ಮೂರನೇದಾಗಿ ಕ್ರಿಸ್ತನ ಶಾಂತ ಮನಸ್ಸು. ವಾವ್, ಐ ಲೈಕ್ ಇಟ್. ನನಗಿಷ್ಟ ಇದು. ಆತ್ಮಿಕ ತಂದೆಯ ಒಂದು ಆತ್ಮಿಕ ಅಧಿಕಾರ ಏನಂತ ಹೇಳಿದ್ರೆ, ಹೌದು, ದೀನತ್ವ, ಒಂದು ದಿಟ್ಟತನ, ಅದೇ ಸಂದರ್ಭದಲ್ಲಿ ಶಾಂತ ಮನಸ್ಸು. ಬರೀ ಶಾಂತ ಮನಸ್ಸಲ್ಲ, ಕ್ರಿಸ್ತನ ಶಾಂತ ಮನಸ್ಸು. ಇದು ಆತ್ಮಿಕ ತಂದೆಯ ಮೂರನೇ ಆತ್ಮಿಕ ಅಧಿಕಾರ. ಆ ರೀತಿಯೇ ಸ್ಟಾರ್ಟ್ ಆಗೋದು. ಬರ್ತಾ ಅದು ಪಿಕಪ್ ಆಗ್ತದೆ, ಸ್ಟ್ರಾಂಗ್ ಆಗ್ತದೆ, ಬಲವಾಗ್ತದೆ, ಕಾವು ಇರ್ತದೆ. 4ನೇದಾಗಿ ಕ್ರಿಸ್ತನ ಶಾಂತ ಮನಸ್ಸು ಅಷ್ಟೇ ಅಲ್ಲ, ಕ್ರಿಸ್ತನ ಸಾತ್ವಿಕತ್ವ. ವಾವ್! ಕ್ರಿಸ್ತನ ಸಾತ್ವಿಕತ್ವದಿಂದಲೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ವಾವ್, ವಾಟ್ ಎ ವೇ! ಎಂಥ ರೀತಿಯಲ್ಲಿ ನೋಡ್ರಿ, ಆತ್ಮಿಕ ತಂದೆ ಬೇಡಿಕೊಳ್ತಾನೆ. ಸಾತ್ವಿಕತೆಯಿಂದಲೂ ನಿಮ್ಮನ್ನು ನಾನು ಬೇಡಿಕೊಳ್ತೇನಂತೆ. ದಟ್ ಸ್ಪಿರಿಚುವಲ್ ಅಥಾರಿಟಿ, ಅದು ಆತ್ಮಿಕ ಅಧಿಕಾರವಾಗಿರ್ತದೆ. 4ನೇದಾಗಿ. 5ನೇದಾಗಿ ಇನ್ನೊಂದು ಮಾತು, ಅದೇನೆಂದರೆ, ನಾನು ನಿಮ್ಮ ಬಳಿಗೆ ಬಂದಾಗ ಕಠಿಣವಾಗಿ ವರ್ತಿಸಲು ನನಗೆ ಅವಕಾಶ ಕೊಡಬೇಡ್ರಿ. ಡು ನಾಟ್ ಅಲೌ ಮೀ ಟು ಬಿ ಹಾರ್ಡ್. ಇದು ಕೂಡ ಆತ್ಮಿಕ ಸ್ವರದಿಂದ ಹೇಳ್ತಾ ಇದ್ದಾನೆ. ನಾನು ಬರ್ತಾ ಇದ್ದೀನಿ,
ನಾನು ದೂರ ಇರುವಾಗ ಅಷ್ಟೇ ಸ್ಟ್ರಿಕ್ಟ್ ಅಂತ ಹೇಳ್ತೀನಿ, ಆದರೆ ಹತ್ತಿರ ಇರುವಾಗ ದೀನನಲ್ಲ, ಆದರೆ ಹತ್ತಿರ ಇರುವಾಗ ಸ್ಟ್ರಿಕ್ಟಾಗಿ ಕಠಿಣವಾಗಿ ವರ್ತಿಸಲು ನೀವು ನನಗೆ ಅವಕಾಶ ಕೊಡಬೇಡ್ರಿ ಅಂತ. ಅದು ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಜೊತೆಯಲ್ಲಿ ಓಪನ್ ಆಗಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳುವಂಥದ್ದು. ಆದರೂ ಅದೇ ಸಂದರ್ಭದಲ್ಲಿ ಆತ್ಮಿಕ ತಂದೆ 2ನೇ ವಚನದ 2ನೇ ಭಾಗದಲ್ಲಿ ಹೇಳುವಾಗ ನಾವು ಪ್ರಾಪಂಚಿಕ ರೀತಿ ನೀತಿಗಳಿಗೆ ಅನುಸಾರವಾಗಿ ನಡೆಯುತ್ತೇವೆ ಅಂತ ಹೇಳ್ಬಿಟ್ಟು ಕೆಲವರು ಯಾರೋ ಆಬ್ಜೆಕ್ಟ್ ಮಾಡ್ತಾ ಇದ್ದಾರೆ, ಆಕ್ಷೇಪಣೆ ಮಾಡ್ತಾ ಇದ್ದಾರೆ. ಅವರ ವಿರುದ್ಧವಾಗಿ ಖಂಡಿತವಾಗಿ ನನ್ನ ಕಾಠಿಣ್ಯವನ್ನು ತೋರಿಸಬೇಕಂತಿದ್ದೇನೆ. ಐ ವಿಲ್ ಶೋ ಮೈ ಹಾರ್ಡ್ನೆಸ್ ಆ್ಯಂಡ್ ಸ್ಟ್ರಿಕ್ಟ್ನೆಸ್ ಟು ದೋಸ್ ಹೂ ಆಬ್ಜೆಕ್ಟ್. ಅಂದರೆ ಮೋಸ್ಟ್ಲಿ ಸಭೆಯಲ್ಲಿನೇ ಕೆಲವರು ಪೌಲನ ಆತ್ಮಿಕತ್ವದ ಬಗ್ಗೆ ಅಥವಾ ಆತ್ಮಿಕ ಅಧಿಕಾರದ ಬಗ್ಗೆ ಕಾಮೆಂಟ್ ಮಾಡಿರಬೇಕಾದ ಕಾರಣ ನಾನು ತೋರಿಸ್ತೀನಿ ನನ್ನ ಕಾಠಿಣ್ಯವನ್ನು. ಸ್ಪಿರಿಚುವಲ್ ಫಾದರ್ದು ಕಾಠಿಣ್ಯ ಹೆಂಗಿರ್ತದೆ ಅಂತ ನಾನು ತೋರಿಸ್ತೀನಿ ಎಂಬುದಾಗಿ ಹೇಳ್ತಾನೆ ರೀ. 7ನೇದಾಗಿ ಆತ್ಮಿಕ ನಾಯಕನ 7ನೇ ಅಧಿಕಾರವನ್ನು ನಾವು ಹಾಗೆ ನಾವು 2ನೇ ಕೊರಿಂಥ 10ನೇ ಅಧ್ಯಾಯದಲ್ಲಿ ಆತ್ಮಿಕ ತಂದೆಯ 23 ಆತ್ಮಿಕ ಅಧಿಕಾರಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ 7ನೇದು ಅಧಿಕಾರ ಏನಂತ ಹೇಳಿದರೆ 3ನೇ ವಚನದಲ್ಲಿ ಇರುವಂಥದ್ದು. 2ನೇ ಕೊರಿಂಥ 10:3ರಲ್ಲಿ ನಾವು ಲೋಕದಲ್ಲಿ ಇದ್ದೇವೆ, ಆದರೆ ಲೋಕದವರು ಅಲ್ಲ. ನಾವು ಪ್ರಪಂಚದಲ್ಲಿ ಇದ್ದೇವೆ, ಆದರೆ ಪ್ರಾಪಂಚಿಕವಾದವರಲ್ಲ ಎಂಬಂಥದ್ದು. ಅದು ಕೂಡ ಆತ್ಮಿಕ ಅಧಿಕಾರವನ್ನು ಸ್ಪಷ್ಟಪಡಿಸುವಂಥ ಒಂದು ಸಂಗತಿಯಾಗಿದೆ. 8ನೇದಾಗಿ 4ನೇ ವಚನ, 2ನೇ ಕೊರಿಂಥ 10ನೇ ಅಧ್ಯಾಯದ 4ನೇ ವಚನದಲ್ಲಿ ನಮ್ಮ ಆಯುಧಗಳು ಅದು ಲೋಕದವುಗಳಲ್ಲ ಅಂತ ಹೇಳ್ಬಿಟ್ಟು ಆತ್ಮಿಕ ತಂದೆಯ ಆತ್ಮಿಕ ಅಧಿಕಾರ ಯಾವುದರಲ್ಲಿ ಗೊತ್ತಾಗ್ತದೆ ಅಂದರೆ ದ ವೇ ಹಿ ಯೂಸಸ್ ದ ಸ್ಪಿರಿಚುವಲ್ ವೆಪನ್ಸ್. ಆತ್ಮಿಕ ಆಯುಧಗಳನ್ನು ಅವನು ಬಳಸುವಾಗ ಅದು ಏನು ತೋರಿಸ್ತದೆ, ಅದು ಖಂಡಿತವಾಗಿ ಅದು ಅವನ ಆತ್ಮಿಕ ಅಧಿಕಾರವನ್ನು ಎತ್ತಿ ತೋರಿಸುವಂಥದ್ದು, ರುಜುಪಡಿಸುವಂಥದ್ದು, ಕನ್ಫರ್ಮ್ ಮಾಡುವಂಥದ್ದು ಆಗಿದೆ. ಅಂದರೆ ಆತ್ಮಿಕ ಆಯುಧಗಳು ಏನು ಮಾಡ್ತವೆ, ಅವು ಅಭೇದ್ಯವಾದ ಬುರ್ಜುಗಳನ್ನು ಕೆಡವಿಬಿಡುವಂಥ ದೈವಿಕವಾದ ಶಕ್ತಿ ಆತ್ಮಿಕ ಅಧಿಕಾರಕ್ಕೆ, ಆತ್ಮಿಕ ತಂದೆಯಲ್ಲಿ ಇರುವಂಥ ಆತ್ಮಿಕ ಅಧಿಕಾರ ಅದೇನು ಮಾಡ್ತದೆ, ದೈವಿಕವಾದಂಥ ಶಕ್ತಿ. ಅದು ದೈವಜ್ಞಾನವನ್ನು ವಿರೋಧಿಸುವ ಶಕ್ತಿಯನ್ನು ಧ್ವಂಸ ಮಾಡುವಂಥದ್ದಾಗಿದೆ. ಅಂಥ ಒಂದು ಪ್ರತಿಯೊಂದು ಆಲೋಚನೆಯನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಮಾಡುವಂಥದ್ದು, ಬಂಧಿಸ್ತದೆ. ಅದು ವಾವ್, ಐ ಲೈಕ್ ಇಟ್. ಅದನ್ನು ದೇವರು ಇನ್ನೂ ಸ್ಪಷ್ಟವಾಗಿ ನನಗೆ ಎತ್ತಿ ತೋರಿಸಲಿ. ಅದರ ಪ್ರಕಟಣೆ ನಮ್ಮೆಲ್ಲರಿಗೂ ದಯಪಾಲಿಸಲಿ. 9ನೇದಾಗಿ ಆತ್ಮಿಕ ತಂದೆಯ 23 ಆತ್ಮಿಕ ಅಧಿಕಾರಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ 2ನೇ ಕೊರಿಂಥ 10ನೇ ಅಧ್ಯಾಯದಲ್ಲಿ. ಈಗ 9ನೇದಕ್ಕೆ ಬಂದಿದ್ದೇವೆ. ಅದೇನಂತ ಹೇಳಿದರೆ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ವಿಧೇಯತೆಯನ್ನು 100% ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಎ ಸ್ಪಿರಿಚುವಲ್ ಫಾದರ್ ಎಕ್ಸ್ಪೆಕ್ಟ್ಸ್ his spiritual child to obey 100%. ಯಾಕಂದರೆ 6ನೇ ವಚನ 2ನೇ ಕೊರಿಂಥ 10:6ರಲ್ಲಿ ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಬಳಿಕ, ಪರಿಪೂರ್ಣ ಅಂತ ಹೇಳಿದ್ರೆ 90 ಅಲ್ಲ, 100, 100ಕ್ಕೆ 100% ವಿಧೇಯತೆ ಪರಿಪೂರ್ಣವಾದ ಬಳಿಕ ಎಲ್ಲ ವಿಧೇಯತ್ವವನ್ನು ಶಿಕ್ಷಿಸಲು ಸಿದ್ಧರಾಗಿದ್ದೇವೆ. ನೀವು ಸಿದ್ಧರಾಗಿದ್ದೀರಿ, ನಾನು ಸಿದ್ಧರಾಗಿದ್ದೆ. ಅದ ಕಾರಣ ನಾವು ನಡ್ಕೊಂಡಾಗನೇ ಬೇರೆಯವರಿಗೆ ಹೇಳಲಿಕ್ಕಾಗೋದು ಅಲ್ವಾ. ಆ ರೀತಿಯಾಗಿ ನಾವು ಆದ್ರೇ ಬೇರೆಯವರಿಗೆ ಡಿಸಿಪ್ಲಿನ್ ಶಿಸ್ತುಪಡಿಸಲಿಕ್ಕೆ, ಬುದ್ಧಿ ಹೇಳಲಿಕ್ಕೆ ಆಗೋದು. ಸರಿ, ಅದೇ ಆತ್ಮಿಕ ತಂದೆಯಲ್ಲಿ ಆ ಒಂದು ಸ್ಪಿರಿಟ್ ನಾವು ನೋಡ್ತೀವಿ. ಆತ್ಮಿಕ ಮಕ್ಕಳಲ್ಲಿ ಕೂಡ ಅದೇ ಸ್ಪಿರಿಟ್ ಇರುವಂಥದ್ದನ್ನು ಪೌಲನು ಎನ್ಕರೇಜ್ ಮಾಡುವಂಥದ್ದನ್ನು ನಾವು ನೋಡ್ತೇವೆ ರೀ. ಮತ್ತು 7ನೇ ವಚನ 2ನೇ ಕೊರಿಂಥ 10:7ರಲ್ಲಿ ಈ ಕರೆಕ್ಟ್ಸ್ ದ ಸ್ಪಿರಿಚುವಲ್ ಚೈಲ್ಡ್. ಆತ್ಮಿಕ ಮಗುವನ್ನು ಪೌಲನ್ನು ತಿದ್ದುವಂಥದ್ದು. ಆತ್ಮಿಕ ಅಧಿಕಾರಿಗೆ ನೋಡ್ರಿ, ದೀನತ್ವ, ಸಾತ್ವಿಕತ್ವ, ಶಾಂತ ಮನಸ್ಸು ಅದೆಲ್ಲ ಮಾತಾಡಿಕೊಂಡು ಈಗ ಮೆಲ್ಲಕ್ಕೆ ಕರೆಕ್ಟ್ ಮಾಡ್ತಾ ಇದ್ದಾನೆ. ಈಸ್ ಕರೆಕ್ಟಿಂಗ್ ನಾವು. ಏನಂತ ಕರೆಕ್ಟ್ ಮಾಡ್ತಾನೆ?
ತಿದ್ದುತ್ತಾನೆ ಅಂತ ಹೇಳಿಬಿಟ್ಟು ನೋಡುವಾಗ 2 ಕೊರಿಂಥ 10ನೇ ಅಧ್ಯಾಯ 7ನೇ ವಚನ, ನೀವು ಹೊರಗಿನ ತೋರಿಕೆಗಳನ್ನು ಮಾತ್ರ ಗಮನಿಸುವವರಾಗಿದ್ದೀರಿ. ಹೌದು, ಹೊರಗಿನ ತೋರಿಕೆಗಳನ್ನು ಮಾತ್ರ ಗಮನಿಸುವವರು. ವಿವೇಚನೆ ಇಲ್ಲ ನಿಮಗೆ ಅನ್ನುವ ರೀತಿಯಲ್ಲಿ ಕರೆಕ್ಟ್ ಮಾಡ್ತಾ ಇದ್ದಾನೆ ರೀ ಆತ್ಮಿಕ ಮಗುವಿಗೆ. 10 ಕರೆಕ್ಷನ್ಸ್ ಆದರೂ ಇನ್ನೂ 10 ಆತ್ಮಿಕ ಅಧಿಕಾರಗಳನ್ನು ನಾವು ನೋಡಿದ್ವಿ. ಆತ್ಮಿಕ ತಂದೆ ಇನ್ನೂ 13 ಇದೆ, ಬೇಗ ನಾವು ನೋಡಿಕೊಳ್ಳೋಣ. 11ನೇದಾಗಿ ಮೊದಲು ಕರೆಕ್ಟ್ಸ್ ಜನರಲಿ, ಅಂದರೆ ಈಗ 10ನೇದಾಗಿ ಆತ್ಮಿಕ ಅಧಿಕಾರ ಯಾವ ರೀತಿಯಾಗಿ ಅಂದರೆ ಹುದುವಾಗಿ ಆತ್ಮಿಕ ಅಧಿಕಾರವನ್ನು ಜನರಲ್ ಆಗಿ ತಿದ್ದುವುದರಿಂದ ಉಪಯೋಗ ಮಾಡ್ತಾನೆ. ಕರೆಕ್ಟ್ಸ್ ಜನರಲಿ ದಿ ಸ್ಪಿರಿಚುವಲ್ ಚೈಲ್ಡ್. ಆದರೆ ಈಗ 11ನೇದಾಗಿ ನೋಡುವಾಗ ಕರೆಕ್ಟ್ಸ್ ಇಂಡಿವಿಜುವಲಿ, ವೈಯಕ್ತಿಕವಾಗಿ ತಿದ್ದುವುದರಿಂದ ಪ್ರಾರಂಭ ಮಾಡ್ತಾನೆ ರೀ. ಜನರಲ್ನಿಂದ ಈಗ ವೈಯಕ್ತಿಕ ಬಂತು. ಯಾಕಂತ ಹೇಳಿದ್ರೆ, ತಾನು ಯೇಸುವಿಗೆ ಸೇರಿದವನು ಏಕವಚನ ಎಂದು ದೃಢವಾಗಿ ನಂಬುವುದಾದರೆ, ತಾನು ಹೇಗೆ ಕ್ರಿಸ್ತನವನು ಹಾಗೆಯೇ ನಾವು ಕೂಡ ಕ್ರಿಸ್ತನವರು ಎಂದು ಅವನು ತಿಳ್ಕೊಳ್ಳಲಿ. ಅವನು, ನೀವು ಅಂತ ಹೇಳ್ಬಿಟ್ಟು ಈಗ ಅವರು ಅಂತ ಹೇಳ್ಬಿಟ್ಟು ಅವನು ಈಗ ಜನರಲ್ ಆಗಿ ಹೋಗ್ಬಿಟ್ಟು ಈಗ ಸ್ಪೆಸಿಫಿಕ್ ಆಗಿ ಆತ್ಮಿಕ ಮಗುವನ್ನು ಕರೆಕ್ಟ್ ಮಾಡ್ತಾ ಇದ್ದಾನೆ ಆತ್ಮಿಕ ತಂದೆ. ಇದು ಆತ್ಮಿಕ ಅಧಿಕಾರ. ದಿಸ್ ಈಸ್ ಎಕ್ಸರ್ಸೈಸಿಂಗ್ ದಿ ಸ್ಪಿರಿಚುವಲ್ ಅಥಾರಿಟೀಸ್. ಇದು 11ನೇ ಆತ್ಮಿಕ ಅಧಿಕಾರ. 12ನೇದಾಗಿ ನಾಟ್ ಅಶೇಮ್ಡ್ ಟು ಯೂಸ್ ದ ಸ್ಪಿರಿಚುವಲ್ ಅಥಾರಿಟಿ. ಈ ಆತ್ಮಿಕ ಅಧಿಕಾರದ 12ನೇ ಸಂಗತಿ ಏನಂತ ಹೇಳಿದ್ರೆ, ಆತ್ಮಿಕ ಅಧಿಕಾರ ಉಪಯೋಗಿಸುವಾಗ ನಾಚಿಕೆ ಪಡುವಂಥ ಅವಕಾಶ ಬರೋದಿಲ್ಲ ರೀ. ಯಾಕಂದರೆ 8ನೇ ವಚನ 2 ಕೊರಿಂಥ 10:8 ನಮಗಿರುವ ಅಧಿಕಾರವನ್ನು ಹೀಗೆ ಹೇಳ್ತಿದ್ದಾರೆ ನೋಡ್ರಿ. ನಮಗಿರುವ ಅಧಿಕಾರವನ್ನು ಕುರಿತು ನಾವು ಒಂದು ವೇಳೆ ಹೆಚ್ಚಾಗಿ ಹೊಗಳಿಕೊಂಡರೂ ಹಾಗೆ ಹೊಗಳಿಕೊಳ್ಳುವುದರಲ್ಲಿ ನಾನು ವೈಯಕ್ತಿಕವಾಗಿ ಹೇಳ್ತೇನೆ, ನಾನು ನಾಚಿಕೆ ಪಡುವುದಿಲ್ಲ. ಐ ಆಮ್ ನಾಟ್ ಅಶೇಮ್ಡ್. ಆತ್ಮಿಕ ಅಧಿಕಾರ ಹೇಗಿರ್ತದೆ ಅಂದರೆ ನಾಚಿಕೆ ಪಡಲ್ಲ. ಆತ್ಮಿಕ ತಂದೆ ಆತ್ಮಿಕ ಅಧಿಕಾರ ನಾಚಿಕೆ ಪಡದೆ ಆತ್ಮಿಕ ಮಗುವನ್ನು ತಿದ್ದುವಂಥದ್ದಾಗಿದೆ. ಮತ್ತು ಹೇಗೆ ಸಿಕ್ತು ಈ ಆತ್ಮಿಕ ಅಧಿಕಾರ ಅನ್ನೋದ್ರ ಬಗ್ಗೆ ಇನ್ನೊಂದು ವಿಷಯವನ್ನು ನಾವು 8ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡ್ಕೊಳ್ತೀವಿ. ಅದೇನಂತ ಹೇಳಿದ್ರೆ, ಅದು ಅಂದರೆ ಆತ್ಮಿಕ ಅಧಿಕಾರ ಅದು ನಿಮ್ಮನ್ನು ಕೆಡವಿ ಹಾಕುವುದಕ್ಕಲ್ಲ, ನಿಮ್ಮ ಭಕ್ತಿ ವೃದ್ಧಿ ಮಾಡಲಿಕ್ಕೆ ಕರ್ತನು ಈ ಅಧಿಕಾರವನ್ನು ನನಗೆ ಕೊಟ್ಟಿದ್ದಾನೆ. ವಾವ್, ದಿಸ್ ಇಸ್ ಫ್ಯಾಂಟಾಸ್ಟಿಕ್. ಅತಿಶಯ. ನಿಮ್ಮನ್ನು ಕೆಡುವುದಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಆತ್ಮಿಕ ಅಧಿಕಾರ ನಾನು ಯೂಸ್ ಮಾಡ್ತಾ ಇಲ್ಲ, ಆದರೆ ನಿಮ್ಮನ್ನು ಕಟ್ಟುವುದಕ್ಕೆ, ಭಕ್ತಿ ವೃದ್ಧಿಯನ್ನು ತರುವುದಕ್ಕೋಸ್ಕರವಾಗಿ ದೇವರು ಕರ್ತನು ಈ ಅಧಿಕಾರವನ್ನು ನನಗೆ ಕೊಟ್ಟಿದ್ದಾನೆ. A spiritual father has received the spiritual authority from the Lord himself. 14ನೇದಾಗಿ ನಾವು ನೋಡುವಾಗ ಇನ್ನೊಂದು ಮಾತು, ನನ್ನ ಪತ್ರಗಳಿಂದ ನಾನು ನಿಮಗೆ ಭಯ ಹುಟ್ಟಿಸುವವನಾಗಿ ಕಾಣಿಸಿಕೊಳ್ಳುವುದಕ್ಕೆ ನನಗೆ ಮನಸ್ಸಿಲ್ಲ. ನಾನು ಹೆದರಿಸಲಿಕ್ಕೆ, ಭಯಪಡಿಸಲಿಕ್ಕೆ ಅಂತ ಹೇಳ್ಬಿಟ್ಟು ಆತ್ಮಿಕ ಅಧಿಕಾರ ಯೂಸ್ ಮಾಡಲಿಲ್ಲ ಅಂತ. ಹಾಗಾದರೆ ಆತ್ಮಿಕ ತಂದೆ ಆತ್ಮಿಕ ಅಧಿಕಾರದ 14ನೇ ಅಧಿಕಾರ ಏನಂದರೆ, ನಾಟ್ ಫ್ರೈಟನಿಂಗ್ ದ ಸ್ಪಿರಿಚುವಲ್ ಚೈಲ್ಡ್. ಭಾಳ ಇಂಪಾರ್ಟೆಂಟ್. ಅದು ನನಗೂ ಬೇಕು, ನಮಗೂ ಬೇಕು. 15ನೇದಾಗಿ ಅವೇರ್ ಆಫ್ ಕ್ರಿಟಿಕ್ಸ್. ಸ್ಪಿರಿಚುವಲ್ ಫಾದರ್ ಆತ್ಮಿಕ ತಂದೆ ಟೀಕಿಸುವವರನ್ನು, ಅಂದರೆ ಸಭೆಯಲ್ಲಿ ಇದ್ದುಕೊಂಡು ಟೀಕಿಸುವವರು ಇರ್ತಾರೆ, ಸಭೆ ಹೊರಗಿಂದ ರಿಲೇಟಿವ್ಸು ಅಥವಾ ಹೊರಗಿನವರು ಟೀಕಿಸುವಂಥದ್ದು ಕೂಡ ಇದೆ. ಆದ ಕಾರಣ ಇಲ್ಲಿ ನನಗನ್ಸಿದ ಮಟ್ಟಿಗೆ ಇದು ಏನಂದರೆ, ಅವನ ಪತ್ರಗಳು ತೀಕ್ಷ್ಣವಾಗಿಯೂ ಶಕ್ತಿಯುತವಾಗಿಯೂ ಇವೆ, ಆದರೆ ಅವನು ಎದುರು ಬಂದಾಗ ನಿರ್ಬಲನೋ, ಅವನ ಮಾತುಗಳು ಪ್ರಯೋಜನಕ್ಕೆ ಬಾರದವುಗಳಾಗಿದೆ ಅಂತ ಕೆಲವರು ಹೇಳ್ತಿದ್ರಂತೆ. ಅಂದರೆ ಪೌಲನ ಲೆಟ್ರ್ ಓದ್ಬಿಟ್ಟಂಥವ್ರು ಹೇಳ್ತಿದ್ದಾರೆ. ಆದ ಕಾರಣ ಈ ವಾಸ್ ಅವೇರ್ ಆಫ್ ಕ್ರಿಟಿಕ್ಸ್. ಆತ್ಮಿಕ ತಂದೆ ತನ್ನ ಅಧಿಕಾರ ಯಾವ ರೀತಿಯಾಗಿ ಯೂಸ್ ಮಾಡ್ತಾನೆ ಅಂತ ಹೇಳಿದ್ರೆ, 15ನೇ ಅಧಿಕಾರ ಏನಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ನನಗೆ ಗೊತ್ತು, ವಿವೇಚನೆಯಿಂದ ಗೊತ್ತಿರ್ಬೋದು, ಬೇರೆಯವರು ಯಾರಾದರೂ ಆತ್ಮಿಕ ತಂದೆಗೆ ಹೇಳಿರಬೇಕು. 16ನೇದಾಗಿ ಕ್ಲಾರಿಫೈಸ್ ಸಿಂಗಲ್ ಸ್ಟ್ಯಾಂಡರ್ಡ್. 2 ಕೊರಿಂಥ 10:11 ನಾನು ಮಾತಿನಲ್ಲಿ ಅಂಥವನು, ಹತ್ತಿರವಿರುವಾಗ ಅಂಥವನೇ. ಐ ಆಮ್ ಸೇಮ್.
ಏನು 2 ಸ್ಟ್ಯಾಂಡರ್ಡ್ ಡಬಲ್ ಆ್ಯಕ್ಷನ್ ಅಲ್ಲ ಎಂಬುದಾಗಿ. 17ನೇದಾಗಿ, ಡಸ್ ನಾಟ್ ಕಂಪೇರ್ ವಿತ್ ಅದರ್ಸ್. 2 ಕೊರಿಂಥ 10ನೇ ಅಧ್ಯಾಯದ 12ನೇ ವಚನದಲ್ಲಿ ಬೇರೆಯವರೊಂದಿಗೆ ಹೋಲಿಕೆ ಮಾಡೋದಿಲ್ಲ. ಯಾಕೆ ನಾನು ಹೋಲಿಕೆ ಮಾಡಬೇಕು ಅಂತ. ಈ ಹ್ಯಾಡ್ ಈಸ್ ಇಂಡಿವಿಜುವಾಲಿಟಿ, ಅನುಪಮತನ ಆತ್ಮಿಕ ತಂದೆಗಿತ್ತು. 18ನೇದಾಗಿ, ಡಸ್ ನಾಟ್ ಕ್ರಾಸ್ ದ ಬೌಂಡ್ರಿ. 2 ಕೊರಿಂಥ 10ನೇ ಅಧ್ಯಾಯದ 13ನೇ ವಚನದಲ್ಲಿ ಆತ್ಮಿಕ ತಂದೆಯ ಒಂದು ಅಧಿಕಾರ ಹೇಗಿರ್ತದೆ ಅಂದರೆ, ಆ ಅಧಿಕಾರ ಮೇರೆ ದಾಟುವಂಥದ್ದಲ್ಲ. ಇಟ್ ಡಸ್ ನಾಟ್ ಕ್ರಾಸ್ ದ ಬೌಂಡ್ರಿ. ಹೌದು, ಆ ರೀತಿಯಾಗಿ ಹೇಳಿಬಿಟ್ಟು ಅದೇ 2 ಕೊರಿಂಥ 10 ಮತ್ತು 13ನೇ ವಚನದ ಕೊನೆಯ ಭಾಗದಲ್ಲಿ, ಆ ಮೇರೆಯೊಳಗೆ ನೀವು ಸೇರಿದಿರಿ, ಯು ಆರ್ ಆಲ್ಸೋ ಪಾರ್ಟ್ ಆಫ್ ಮೈ ಬೌಂಡ್ರಿ. ನನಗಿರುವಂಥ ಅಂದರೆ ಆತನ ಅಧಿಕಾರ ಯಾವ ರೀತಿಯಾಗಿ ಆತ್ಮಿಕ ತಂದೆ ಹೇಳುವಂಥದ್ದನ್ನು ಗಮನಿಸಿರಿ. ನೀವೇ ನನ್ನ ಬೌಂಡ್ರಿ, ನೀವು ನನ್ನ ಬೌಂಡ್ರಿಗೆ ಸೇರಿದ್ದೀರಿ, ಯಾಕಂದ್ರೆ ನನ್ನ ಅಧಿಕಾರಕ್ಕೆ ಸೇರಿದ್ದೀರಿ, ಇದು ಕರ್ತನೇ ನನಗೆ ಕೊಟ್ಟದ್ದು ಎಂಬುದಾಗಿ ಹೇಳಿಬಿಟ್ಟು 20ನೇ ಒಂದು ಅಧಿಕಾರ ನಾವು ನೋಡ್ತಿದ್ದೇವೆ. 15ನೇ ವಚನದಲ್ಲಿ, ನಿಮ್ಮ ವಿಶ್ವಾಸವು ವೃದ್ಧಿಯಾದಂತೆ ನಿಮ್ಮ ಮಧ್ಯೆ ನಮ್ಮ ಸೇವಾ ಕ್ಷೇತ್ರವು ವಿಸ್ತಾರವಾಗಬೇಕು. ಆತ್ಮಿಕ ಅಧಿಕಾರ ಏನು ಮಾಡ್ತದೆ? ಮ್ಯೂಚುವಲ್ ಬೆನಿಫಿಟ್, ಅಂದರೆ ಪರಸ್ಪರ ಉಪಯುಕ್ತತೆಯನ್ನು. ನೀವು ವಿಶ್ವಾಸದಲ್ಲಿ ಹೆಚ್ಚಾಗ್ರಿ, ನಾವು ಸೇವೆಯಲ್ಲಿ ವಿಸ್ತಾರವಾಗ್ತೇವೆ, ಅಭಿವೃದ್ಧಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಮ್ಯೂಚುವಲ್ ಪ್ರೋಗ್ರೆಸ್ ಆಫ್ ಸ್ಪಿರಿಚುವಲ್ ಫಾದರ್ ಆ್ಯಂಡ್ ಸ್ಪಿರಿಚುವಲ್ ಚೈಲ್ಡ್. 21ನೇದಾಗಿ, ಇಟ್ ಎಕ್ಸ್ಟೆಂಡ್ಸ್, he intends to extend the boundary. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳ ಮುಖಾಂತರವಾಗಿ ತನ್ನ ಒಂದು ಬೌಂಡ್ರಿಯನ್ನು, ತನ್ನ ಸೇವೆಯನ್ನು ವಿಸ್ತಾರ ಮಾಡಲಿಕ್ಕೆ ಮನಸ್ಸು ಮಾಡುವಂಥದ್ದು ಈ ಅಧಿಕಾರ. ದಿಸ್ ಅಥಾರಿಟಿ ಎಕ್ಸ್ಟೆಂಡ್ಸ್. ಯಾಕಂತ ಹೇಳಿದರೆ 16ನೇ ವಚನ, 2 ಕೊರಿಂಥ 10ನೇ ಅಧ್ಯಾಯದ 16ನೇ ವಚನದಲ್ಲಿ, ಯಾಕಂದರೆ ನಿಮಗಿಂತ ಆಚೆ ಇರುವ ಪ್ರಾಂತ್ಯಗಳಲ್ಲಿಯೂ, ಅಂದರೆ ಆತ್ಮಿಕ ಮಕ್ಕಳಿರುವಂಥ ಸ್ಥಳದಿಂದ ಇನ್ನೂ ಆಚೆ ಕೂಡ ಇನ್ನು ಹೊಸ ಆತ್ಮಿಕ ಮಕ್ಕಳು ಬರುವಂಥ ರೀತಿಯಲ್ಲಿ ಪ್ರಾಂತ್ಯಗಳು ನಾವು ಸುವಾರ್ತೆ ಸಾರುವವರಾಗಿ ಇರಬೇಕು. ವಾವ್, ಹೌದು, ಆ ರೀತಿಯಾಗಿ ಹೇಳಿಬಿಟ್ಟು 17ನೇ ವಚನದಲ್ಲಿ, ಆದರೆ ದ ಫೋಕಸ್ ಆಫ್ ದ ಸ್ಪಿರಿಚುವಲ್ ಅಥಾರಿಟಿ, ಆತ್ಮಿಕ ತಂದೆಯ 22ನೇ ಆತ್ಮಿಕ ಅಧಿಕಾರ ಏನಂದರೆ, ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ. 2 ಕೊರಿಂಥ 10ನೇ ಅಧ್ಯಾಯದ 17ನೇ ವಚನ. ಅದೇನಂತ ಹೇಳಿದ್ರೆ, ದ ಫೋಕಸ್ ಆಫ್ ದ ಸ್ಪಿರಿಚುವಲ್ ಮಿನಿಸ್ಟ್ರಿ, ಆತ್ಮಿಕ ಅಧಿಕಾರದ ಕೇಂದ್ರ ಬಿಂದು ಕರ್ತನಲ್ಲಿ ಹೊಗಳಿಕೊಳ್ಳುವಂಥದ್ದು. ಕೊನೆಯದಾಗಿ ನಾವು ನೋಡುವಾಗ 18ನೇ ವಚನ ಭಾಳ ಚೆನ್ನಾಗಿದೆ. 2 ಕೊರಿಂಥ 10ನೇ ಅಧ್ಯಾಯದ 18ನೇ ವಚನ, ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ, ಆದರೆ ಕರ್ತನು ಯಾರನ್ನು ಹೊಗಳ್ತಾನೋ ಅವನೇ ಯೋಗ್ಯನು. ಹಾಗಾದರೆ ಆತ್ಮಿಕ ತಂದೆಯ ಆತ್ಮಿಕ ಅಧಿಕಾರ ಏನಾದರೆ ಕರ್ತನಿಂದ ಹೊಗಳಿಕೆಯನ್ನು ಹೊಂದಿಕೊಳ್ಳುವಂಥದ್ದಾಗಿದೆ. ಆ ರೀತಿಯಾಗಿ ನೀವು ಕೂಡ ಇರ್ರಿ ಎಂಬುದಾಗಿ. ಈ ರೀತಿಯಾಗಿ 2 ಕೊರಿಂಥ 10ನೇ ಅಧ್ಯಾಯದಿಂದ ಆತ್ಮಿಕ ತಂದೆಯ 23 ಆತ್ಮಿಕ ಅಧಿಕಾರಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರಾತ್ಮನು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.